ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಹೆಸರು ಮೂಲೆ ಗುಂಪಾದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಸಮಾರಂಭದ ಬ್ಯಾನರ್ನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಫೋಟೋ ಮಿಸ್. ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತ ಎಂಎಲ್ಸಿ ತಿಪ್ಪಣ್ಣಪ್ಪ ಕಂಕನೂರ್ ಅಭಿನಂದನಾ ಸಮಾರಂಭದಲ್ಲಿ ವೇದಿಕೆ ಬ್ಯಾನರ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಕೈಬಿಟ್ಟ ನಾಯಕರು. ಸಿದ್ದರಾಮಯ್ಯ ಫೋಟೋ ಕೈಬಿಟ್ಟಿದ್ದಕ್ಕೆ ಕುರುಬ ಸಮುದಾಯದವರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜನಪ್ರಿಯ ನಾಯಕನ ಕಡೆಗಣನೆ ಮಾಡುವುದು ಸರಿಯಲ್ಲ ಎಂದು ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಏಳಿಗೆಗೆ ಸಿದ್ದರಾಮಯ್ಯ ಕೊಡುಗೆ ಅಪಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡರ ವಿರುದ್ಧ ಕುರುಬ ಸಮುದಾಯದವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬ್ಯಾನರ್ ವಿವಾದ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇದೀಗ ಕಲಬುರಗಿ ರಾಜಕೀಯ ವಲಯದಲ್ಲಿ ಕೂಡ ಹೊಸ ವಿವಾದಕ್ಕೆ ನಾಂದಿ ಹಾಡಿದ ಬ್ಯಾನರ್ ವಿವಾದ. ಮತ್ತು ಇವತ್ತಿನ ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಗೃಹ ಸಚಿವರು ಮತ್ತು ಈ ನಾಡಿನ ಧೀಮಂತ ನಾಯಕರಾದ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ, ಗುಲ್ಬರ್ಗ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರಿಗೆ ಮತ್ತು ವೈದ್ಯಕೀಯ ಇತ್ತೀಚೆಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಂಕನೂರವರು MLC ಆಗಿದ್ದ ನಿಮಿತ್ತವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದರು, ಆ ಅಭಿನಂದನಾ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಿಂದೆ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಫೋಟೋವನ್ನು ಕೈಬಿಟ್ಟಿರ್ತಕ್ಕಂಥದ್ದು ಅತ್ಯಂತ ಖಂಡನರ. ಇದನ್ನು ಕೋಮರಾಮ್ ಭೀಮ್ ಗೊಂಡ್ ಕುರುಬ ಸಂಘ ಕಲಬುರಗಿ ತೀವ್ರವಾಗಿ ಖಂಡಿಸ್ತದೆ. ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಈ ರಾಜ್ಯದ ಗೊಂಡ ಹಾಲು ಮತ್ತು ದನಗರ ಸಮಾಜ, ಕುರುಬ ಸಮಾಜ ಅಂತ ಕರಿತೀವಿ, 90% ಕುರುಬರು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ಆದರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತಿಗೆ ಗೌರವ ಕೊಟ್ಟು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಅವರು ರಾಜೀನಾಮೆ ಕೊಟ್ಟ ನಂತರ ಅವರನ್ನು ಮೂಲೆ ಗುಂಪು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ನಿದರ್ಶನ ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಬ್ಯಾನರ್ನಲ್ಲಿ ಅವ್ರ ಫೋಟೋ ಯಾಕೆ ಕೈ ಬಿಟ್ಟರು? ಇನ್ನೂ ರಾಜೀನಾಮೆ ಕೊಟ್ಟು ಇನ್ನೂ 1 ತಿಂಗಳು 2 ತಿಂಗಳೇ ಆಗಿಲ್ಲ, ಈಗೇ ಅವರನ್ನು ಕಡೆಗಣಿಸಿದ್ರೆ ಮುಂದೆ ಏನು ಪರಿಸ್ಥಿತಿ, ಗತಿ ಏನು? ಈ ಥರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸಿದ್ದರಾಮಯ್ಯ ಸಾಹೇಬರು ಅಂತಂದರೆ ಈ ರಾಜ್ಯದ ಮಾಸ್ ಲೀಡರ್ ಅದಾರ, ಅವ್ರ ಹಿಂದೆ ಜನಸಾಗರ ಅದ. ಈ ಥರ ಮಾಡೋದು ಸರಿಯಲ್ಲ, ಇದನ್ನು ಖಂಡಿಸ್ತೇವೆ. ಅದ್ರ ಜೊತೆಗೆ ಈ ನಮ್ಮ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ 3 ಜಿಲ್ಲೆಗಳಲ್ಲಿರ್ತಕ್ಕಂಥ ಗೊಂಡ್ರೆ ಕುರುಬರು, ಕುರುಬರೇ ಗೊಂಡ್ರು ಅಂತಕ್ಕಂಥ ಈ ಬಹುದಿನ ದಶಕಗಳ ಬೇಡಿಕೆ ಅದ. ಈ ಗೊಂಡ ಅಂತಕ್ಕಂಥದ್ದು ಎಷ್ಟೇ ಆಗಬೇಕು ಅಂತಕ್ಕಂಥದ್ದು. ಈ ದಿಶೆಯಲ್ಲಿ ಈ ಕಲಬುರಗಿಯಲ್ಲಿ ನಮ್ಮ ಜನ, ಭಾಳಷ್ಟು ಜನ ನಮ್ಮ ಸಮಾಜದವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಇವತ್ತು ದೇವೇಂದ್ರಪ್ಪ ಮರ್ತೂರವ್ರು ಇರ್ಬೋದು, ಬೈಲಪ್ಪ ನೆಲ್ಲೋಗಿಯವ್ರು ಇರ್ಬೋದು, ಮಲ್ಲಿಕಾರ್ಜುನ ಪೂಜಾರಿ ಬಂಕೂರವ್ರು ಇರ್ಬೋದು, ರೇಣುಸತ್ತಪ್ಪ ಸಾತ್ನೂರವ್ರು ಇರ್ಬೋದು, ನಮ್ಮ JM ಕರ್ಬು ಅವರು ಇರ್ಬೋದು. ಇವರೆಲ್ಲರೂ ಕೂಡ MLC ಸ್ಥಾನದಲ್ಲಿ ತೀವ್ರ ಆಕಾಂಕ್ಷಿಗಳಾಗಿದ್ದಾರೆ ನಮ್ಮ ಸಮಾಜ ವತಿಯಿಂದ. ಅವರನ್ನು MLC ಸ್ಥಾನಕ್ಕೆ ನಾಮನಿರ್ದೇಶನ ಮಾಡ್ತಾರೆ ಅಂತ ಆಶಾಭಾವನೆ ನಮ್ಮ ಕುರು ಸಮಾಜ ಹೊಂದಿತ್ತು. ಅವರನ್ನು ಪರಿಗಣಿಸಲಿಲ್ಲ. ನಮ್ಮ ಪಕ್ಕದ ಜಿಲ್ಲೆ ಬೀದರ್ನಲ್ಲಿ ಇವತ್ತು ಗೊಂಡನ ಜನಾಂಗದ ಒಬ್ಬ ನಾಯಕ ಏನು ಅಮೃತ್ ಚಿಮ್ಕೋಡೆ ಅವರು ಅದಾರ, ಅವರಾಗಲಿ ಪಂಡಿತ ಚಿದ್ವಿ ಆಗಲಿ ಬೀದರ್ ಜಿಲ್ಲೆಯಿಂದ ಅವರು ಆಕಾಂಕ್ಷಿಗಳಿದ್ದರು, ಅವರನ್ನು ಪರಿಗಣಿಸಲಿಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಜನಾಂಗದ ಪ್ರಭವಿ ನಾಯಕ ಶರಣಪ್ಪಣ್ಣ ಸಲದ್ಪುರು, ಭೀಮಣ್ಣ ಮೇಟಿ ಅವರನ್ನು ಕೂಡ ಪರಿಗಣಿಸಲಿಲ್ಲ. ಯಾಕೆ ಕುರುಬರು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಈ ಕಲ್ಯಾಣ ಕರ್ನಾಟಕ ಭಾಗದ 41 ವಿಧಾನ ಮತಕ್ಷೇತ್ರಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಬ್ಬ MLA ಆಗಲಿ MLC ಆಗಲಿಲ್ಲ, ಕೊಪ್ಪಳ ಜಿಲ್ಲೆ ಹೊರತುಪಡಿಸಿ. ಇದು ಘೋರ ಅನ್ಯಾಯ, ಕುರುಬರಿಗೆ ಆಗ್ತಕ್ಕಂಥ ಘೋರ ಅನ್ಯಾಯ ಅದ. ಇದು ಕಡೆಗಣನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದರ ಪರಿಣಾಮ ಮುಂಬರುವ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅನುಭವಿಸ್ತದೆ. ಅಲ್ಲ, ಕಾಂಗ್ರೆಸ್ ಕುರುಬರಿಗೆ ಅನ್ಯಾಯ ಮಾಡ್ತಿದೆ. ಖಂಡಿತ ಕಾಂಗ್ರೆಸ್ ಪಕ್ಷ ಕುರುಬರನ್ನು ಅನ್ಯಾಯ ಮಾಡ್ತಾ ಇದೆ. ಇದಂತ ಇವೆಲ್ಲ ಉದಾಹರಣೆಗಳು ನೋಡಿದ್ರೆ ಗೊತ್ತಾಗುತ್ತಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಅಂತಂದರೆ ಅವರಿಗೆ ಕಡೆಗಣಿಸೋದಾಗಲಿ, ನಮ್ಮ ಸಮಾಜಕ್ಕೆ ಇವತ್ತು MLC ಮಾಡಲಿಲ್ಲ. ಇವತ್ತು ಅದೇ BJPದವರು MA ನಾಗರಾಜ್ ಅಂತಕ್ಕಂಥವ್ರಿಗೆ ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ. ನನ್ನ ಹೆಸರು ಬಸವರಾಜ ಮದ್ದರಿಕಿ, ನಾ ಕೋಮರಾಮ್ ಭೀಮ್ ಗೊಂಡ್ ಕುರುಬ ಸಂಘ ಜಿಲ್ಲಾಧ್ಯಕ್ಷ.